ಮಾನ್ಯ ಮುಖ್ಯಮಂತ್ರಿಗಳು ಚಾಮುಂಡೇಶ್ವರಿ ಮಗನಾಗಿ ಮೈಸೂರು ಜಿಲ್ಲೆಯವರಾಗಿ ಆ ಚಾಮುಂಡೇಶ್ವರಿನೇ ಕೈ ಹಿಡಿತಾಳೆ ಅನ್ನೋದು ನಮಗೆ ತುಂಬ ಸಂಪೂರ್ಣ ವಿಶ್ವಾಸ ಇದೆ. ರಾಜೀನಾಮೆ ಅನ್ನೋ ಪ್ರಶ್ನೆನೇ ಬರಲ್ಲ. ಇವರು ಎರಡನೇ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೋ ಇದು ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಆದರೆ ಇನ್ನು ವಿನಾಕಾರಣ ಏನೇನೋ ತಗೊಳ್ಳೋ ಪ್ರಯತ್ನ ಮಾಡ್ತಾರೆ. ಆಗದು ಕಾರ್ಯರೂಪಕ್ಕೆ ಬರಲ್ಲ. ಇನ್ನೂ 5 ವರ್ಷ ಅಲ್ಲ 10 ವರ್ಷ ಆದರೂ ಇವರೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರೆ. ಆ JDS ನೋಡಿ ಮಾನ್ಯ ಕುಮಾರಸ್ವಾಮಿ ಅವರು ಅಷ್ಟೆಲ್ಲ ಹಗರಣಗಳು ಮಾಡಿದ್ದಾರೆ. ಅದಕ್ಕೆ ನಾನು ಒಬ್ಬ ಕಾರ್ಯಕರ್ತನಾಗಿ ಮತ್ತು ಒಬ್ಬ ರಾಜ್ಯದ ಪ್ರಜೆಯಾಗಿ ಈಗ ಆಲ್ರೆಡಿ ಏನು ಮಾಡಬೇಕು ಅವ್ರ ವಿರುದ್ಧ ನಾನಿವಾಗ ಎನ್ಕ್ವೈರಿ ಕಂಡಕ್ಟ್ ಮಾಡೋಕ್ಕೆ ಹೇಳಿ ಯಾವುದೋ ಒಂದು ಚಾನಲ್ನಲ್ಲಿ ಅವ್ರ ವಿರುದ್ಧ ಒಂದು ನ್ಯೂಸ್ ಬಂದಿತ್ತು. BJP ಅವರು ಇರೋದು ಯಾಕೆ? ಅವರು ವಿರೋಧ ಪಕ್ಷದಲ್ಲಿ ವಿರೋಧ ಮಾಡಲಿಕ್ಕೆ ಇರೋದು. ಮಾಡಲಿ, ಅವ್ರು ಏನು ಮಾಡ್ತಾರೆ ಮಾಡಲಿ. ಜನತೆ ನೋಡ್ತಾ ಇದ್ದಾರೆ, ದಲಿತರು ನೋಡ್ತಾ ಇದ್ದಾರೆ, ಎಲ್ಲ ಜಾತಿಗಳು ನೋಡ್ತಾ ಇದೆ. ಸಮಾನತೆಯಿಂದ ಹೋಗ್ತಾ ಇದ್ದೀವಿ. ಸೊ ಅದಾಗೆ ಕಂಟಿನ್ಯೂ ಆಗುತ್ತೆ. 100ಕ್ಕೆ 100 ಭಾಗ. ಯಾಕೆಂದರೆ ಅಲ್ಲಿ ಯಾವುದೇ ರೀತಿ ಎವಿಡೆನ್ಸ್ ಆಗಲಿ ದಾಖಲಾತಿ ಆಗಲಿ ಏನೂ ಇಲ್ಲ. ಸೊ ಅವ್ರೇನೋ ದುರುದ್ದೇಶ ಇಟ್ಕೊಂಡು ಮಾಡಬೇಕಾದ್ ಬಂತು, ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅವ್ರ ಕಾರ್ಯಕ್ಕಂತೂ ಯಶಸ್ವಿ ಆಗಲ್ಲ. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಚಾಮುಂಡೇಶ್ವರಿ ಮಗನಾಗಿ ಮೈಸೂರು ಜಿಲ್ಲೆಯವರಾಗಿ ಆ ಚಾಮುಂಡೇಶ್ವರಿನೇ ಕೈ ಹಿಡಿತಾಳೆ ಅನ್ನೋದು ನಮಗೆ ತುಂಬ ಸಂಪೂರ್ಣ ವಿಶ್ವಾಸ ಇದೆ. ಹಾಗೆ ಮೈಸೂರು ಜನತೆ ಏನು ಅಂತ ಇವತ್ತು ನ್ಯಾಯಾಲಯದಲ್ಲಿ ಗೊತ್ತಾಗುತ್ತೆ. ಮಾನ್ಯ ಉಚ್ಚ ನ್ಯಾಯಾಲಯ ತೀರ್ಪು ಕೊಡುತ್ತಲ್ಲ, ಆ ತೀರ್ಪು ಏನೇನು ಪರಿಶೀಲನೆ ಮಾಡಬೇಕು ನ್ಯಾಯಾಲಯ ಅದನ್ನೆಲ್ಲ ಪರಿಶೀಲನೆ ಮಾಡಿದೆ ಈಗ ಒಂದು ರೌಂಡು. ಸೊ ಸೆಕೆಂಡ್ ಅಟೆಂಪ್ಟಲ್ಲಿ ಈಗ ಕ್ಲಿಯರ್ ಆಗುತ್ತೆ, ಆಗಲೇಬೇಕು. ಇದು ಏನು ಅಂದರೆ ಡೇಟ್ ಹೋಗ್ಬೋದು, ಒಂದು ಡೇಟು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಒಂದು ಡೇಟ್ ಹೋಗ್ಬೋದು, ಮಂಡೇ ಹೋಗ್ಬೋದು ಅಥವಾ ಬುಧವಾರ ಹೋಗ್ಬೋದು. ಇವತ್ತಿಗೆ ಅದು ಒಂದು ನಾಂದಿ ಆಡೋಂಥ ಸ್ಟೇಜಲ್ಲಿದೆ. ಖಂಡಿತವಾಗ್ಲೂ ಬರಲೇಬೇಕು, ಬಂದೇ ಬರುತ್ತೆ. ರಾಜೀನಾಮೆ ಅನ್ನೋ ಪ್ರಶ್ನೆನೇ ಬರಲ್ಲ. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಈಗೇನು 5 ಯೋಜನೆ ತಂದಿದ್ದಾರೆ, ಆ 5 ಯೋಜನೆಗಳು ಈಗ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬಂದು ಏನು ನಡೀತಾ ಇದೆಯೋ ಇದು ವಿರೋಧ ಪಕ್ಷಗಳಿಗೆ ಸಹಿಸಲಾರ್ದ ನೋವಾಗ್ಬಿಟ್ಟಿದೆ. ಯಾಕೆಂದರೆ ಅವ್ರ ಇದರಲ್ಲಿ ಯಾವುದನ್ನು ಆ ಥರ ಎಲ್ಲ ನಡೆದಿಲ್ಲ. ಇವರು ಎರಡನೇ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೋ ಇದು ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಆದರೆ ಇನ್ನು ವಿನಾಕಾರಣ ಏನೇನೋ ತಗೊಳ್ಳೋ ಪ್ರಯತ್ನ ಮಾಡ್ತಾರೆ. ಆಗದು ಕಾರ್ಯರೂಪಕ್ಕೆ ಬರಲ್ಲ. ಇನ್ನೂ 5 ವರ್ಷ ಅಲ್ಲ 10 ವರ್ಷ ಆದರೂ ಇವರೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರೆ. ಇನ್ನು ಮುಂದಕ್ಕೆ ಅದು ಭಾಳ ಬದಲಾವಣೆಯಾಗಿ ಅವ್ರು ಮಾಡ್ತಾರೆ ಅಂತನಾ ಮಾಡಲಿ ಬಿಡಿ. ಅದ್ರಲ್ಲಿ ನಮಗೇನು ನಷ್ಟ ಆಗೋದು? ಅವ್ರು ರಾಷ್ಟ್ರ ಮಟ್ಟದಲ್ಲಾದ್ರು ಮಾಡಲಿ, ಸುಪ್ರೀಂ ಕೋರ್ಟ್ಗಾರು ಹೋಗಲಿ, ಇನ್ನೊಂದಾರು ಹೋಗಲಿ. ಯಾಕೆ ಅಂತಂದರೆ ಇಲ್ಲಿ ಇವರು ಏನೂ ತಪ್ಪೇ ಮಾಡಿಲ್ಲ. ಅವ್ರು ಮಾಡೋದಲ್ಲೇ ಅದು ಅರ್ಥನೂ ಇಲ್ಲ. ಜನತೆ ನೋಡ್ತಾ ಇದೆ, ಇಡೀ ದೇಶ ನೋಡ್ತಾ ಇದೆ ಏನೇನು ನಡೀತಾ ಇದೆ, ಆಗು ಹೋಗುಗಳಂತೆ ಜನಗಳಿಗೆ ಈಗ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಅಲ್ಲಿ ಏನು ಯಶಸ್ವಿಗೊಳಿಸಲ್ಲ ಅವರು ಖಂಡಿತವಾಗ್ಲೂ. ಯಾಕೆಂದರೆ ಒಂದು ಪ್ರಚೋದನಕಾರಿ ಭಾಷಣಗಳು ಇವರು ಏನು ಮಾಡ್ತಾರೋ ಇದೆಲ್ಲ ನಮಗೆ ಅನುಕೂಲನೇ ಆಗುತ್ತೆ ಹೊರತು ಅದರಿಂದ ನಮಗೆ ಸಮಸ್ಯೆ ಏನಾಗಲ್ಲ. ಸತ್ಯ ಏನು ಅಂತ ಈಗ ಆಲ್ರೆಡಿ ಈಗ ನೋಡ್ಬಿಟ್ಟಿದ್ದಾರೆ. ಮೋದಿ ಸಾಹೇಬರು ಏನೇನು ನಡೆಸಿದ್ರು, ಅಮಿತ್ ಶಾ ಸಾಹೇಬರು ಏನೇನು ನಡೆಸಿದ್ರು, ಮತ್ತು ಇನ್ನು ಇತರೆ ಇವರೆಲ್ಲ ಏನು ನಡೆಸ್ತಾ ಇದ್ದಾರೆ ಅನ್ನೋದು ಈಗ ನೋಡಿದ್ದಾರೆ. BJP ಸರ್ಕಾರದ ಬಗ್ಗೆ, JDS ಬಗ್ಗೆ. ಆ JDS ನೋಡಿ ಮಾನ್ಯ ಕುಮಾರಸ್ವಾಮಿ ಅವರು ಅಷ್ಟೆಲ್ಲ ಹಗರಣಗಳು ಮಾಡಿದ್ದಾರೆ. ಅದಕ್ಕೆ ನಾನು ಒಬ್ಬ ಕಾರ್ಯಕರ್ತನಾಗಿ ಮತ್ತು ಒಬ್ಬ ರಾಜ್ಯದ ಪ್ರಜೆಯಾಗಿ ಈಗ ಆಲ್ರೆಡಿ ಏನು ಮಾಡಬೇಕು ಅವ್ರ ವಿರುದ್ಧ ನಾನಿವಾಗ ಎನ್ಕ್ವೈರಿ ಕಂಡಕ್ಟ್ ಮಾಡೋಕ್ಕೆ ಹೇಳಿ ಯಾವುದೋ ಒಂದು ಚಾನಲ್ನಲ್ಲಿ ಅವ್ರ ವಿರುದ್ಧ ಒಂದು ನ್ಯೂಸ್ ಬಂದಿತ್ತು. ಅದರ ದಾಖಲಾತಿಗಳು ಅವ್ರ ಹತ್ರನೇ ತೊಗೊಂಡು ಎನ್ಕ್ವೈರಿ ಮಾಡಿ ಅಂತೇಳಿ ಮನವಿ ಸಲ್ಲಿಸಿದ್ದೆ. ಅದು 20 ದಿವಸ ಆದರೂ ರಾಜ್ಯಪಾಲರು ಈವರೆಗೂ ಕ್ರಮ ತಗೊಳ್ಳಿಲ್ಲ. ಸೊ ಅದಕ್ಕೆ ನಾನು ಮತ್ತೆ ಈಗ ನಮ್ಮ ವಕೀಲರ ಮುಖಾಂತರ ಏನು ಲೀಗಲ್ಲಾಗಿ ನೋಟಿಸ್ ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ. ಇನ್ನೂ 1 ವಾರ ಕಾಯ್ತೀವಿ. ಬರಲಿಲ್ವಾ ಸಾರ್ವಜನಿಕ ಹಿತಾಸಕ್ತಿ ನಾವು ಹಾಕಿ ಹಾಕ್ತೀವಿ. ನಾವೇನು 3 ಜನ ನಾವು ಕಂಪ್ಲೇಂಟ್ ಮಾಡಿದ್ವೋ ಈಗ ನಾವು ಖಂಡಿತವಾಗ್ಲೂ ಹಾಕ್ತೀವಿ. ಅದು ಅವ್ರ ವಿರುದ್ಧ ಏನು ಕ್ರಮ ತಗೋಬೇಕು ಅದು ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರು ಏನು ತಗೋಬೇಕು ತೊಗೊಂಡೇ ತಗೋತಾರೆ. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನೇನು ಮಾಡ್ತಾಯಿದ್ದಾರೆ, ಅವ್ರಿಗೆ ಏನೇನು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ ಅಂತಲ್ಲ, ಸಾಮಾನ್ಯ ಜನ ಎಲ್ಲ ಸಂಘಟನೆಗಳು ಯಾವುದೇ ಆಗಿರ್ಬೋದು, ಯಾವುದೇ ಒಂದು ಜಾತಿ ಆಗಿರ್ಬೋದು, ಅವರು ಸಮಾನತೆಯಿಂದನೇ ನೋಡ್ತಾರೆ. ಎಕ್ಸ್ಪೆಷಲಿ ದಲಿತರಿಗೆ ಎಲ್ರಿ ಅನ್ಯಾಯ ಆಗಿದೆ. ತೋರಿಸಿಯಪ್ಪ, ಯಾವ್ದಾದ್ರು ಒಂದು ಆಧಾರ ಇದೆಯಾ ನಿಮಗೆ? ಅಥವಾ ಯಾರಾದರೂ ಹೇಳಿಕೆ ಕೊಡ್ತಾ ಇದ್ದಾರಾ? ಅವ್ರು ಬಿಡ್ರಿ, ಅವ್ರು ಇರೋದೇ ಅದಕ್ಕೆ ಅವ್ರು ನಡೆಸೋವಂಥದ್ದೇ ಕೆಲಸಗಳು. ಅದು ವಿರೋಧವಾಗಿ ಏನು ಮಾಡಬೇಕು ಮಾನ್ಯ ಈಗ ನೋಡಿ BJP ಅವ್ರು ಇರೋದು ಯಾಕೆ?
ಅವರು ವಿರೋಧ ಪಕ್ಷದಲ್ಲಿ ವಿರೋಧ ಮಾಡಲಿಕ್ಕೆ ಇರೋದು, ಮಾಡಲಿ. ಅವ್ರು ಏನು ಮಾಡ್ತಾರೆ ಮಾಡಲಿ. ಜನತೆ ನೋಡ್ತಾ ಇದ್ದಾರೆ, ದಲಿತರು ನೋಡ್ತಾ ಇದ್ದಾರೆ, ಎಲ್ಲ ಜಾತಿಗಳು ನೋಡ್ತಾ ಇದೆ. ಸಮಾನತೆಯಿಂದ ಹೋಗ್ತಾ ಇದ್ದೀವಿ. ಸೊ ಅದು ಹಾಗೇ ಕಂಟಿನ್ಯೂ ಆಗುತ್ತೆ.